ಬಹುತೇಕ ಹಾಸ್ಟೆಲ್ಗಳಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದೆ. ಕಾರವಾರ ಸೇರಿ ಬಹುತೇಕ ಹಾಸ್ಟೆಲ್ಗಳಲ್ಲಿ ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇತ್ತು. ಇನ್ನು 3 ದಿನಕ್ಕೆ ಸಾಕಾಗುವಷ್ಟು ಮಾತ್ರ ಸಿಲಿಂಡರ್ ಇದೆ. ಸಿಲಿಂಡರ್ ಪೂರೈಕೆ ಆಗದಿದ್ದಲ್ಲಿ ಅಡುಗೆ ಮೆನ್ಯೂ ಬದಲಾವಣೆ ಮಾಡಲಾಗುತ್ತೆ. ಕೇವಲ ಅನ್ನ ಸಾಂಬಾರ್ಗೆ ಮಾತ್ರ ಸೀಮಿತವಾಗುವ ಸಾಧ್ಯತೆ ಇದೆ. ಸಿಲಿಂಡರ್ ಪೂರೈಕೆ ಆಗದಿದ್ದಲ್ಲಿ ಎಲ್ಲವೂ ಬಂದ್ ಆಗುವ ಕಳವಳ ವ್ಯಕ್ತವಾಗ್ತಾ ಇದೆ. ಉತ್ತರ ಕನ್ನಡದ ಬಹುತೇಕ ಹಾಸ್ಟೆಲ್ಗಳಲ್ಲಿ ಸಿಲಿಂಡರ್ ಅಭಾವ ಎದುರಾಗಿದೆ. ಕಾರವಾರ ಸೇರಿ ಬಹುತೇಕ ಹಾಸ್ಟೆಲ್ಗಳ ಪರಿಸ್ಥಿತಿ ಇದೇ ಆಗಿದೆ. ಒಂದೊಂದು ಹಾಸ್ಟೆಲ್ನಲ್ಲಿ 200 ರಿಂದ 300 ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮೆನ್ಯೂ ಚೇಂಜ್ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಕೇವಲ ಅನ್ನ ಸಾಂಬಾರ್ಗೆ ಸೀಮಿತ ಆಗಲಿದೆ ಹಾಸ್ಟೆಲ್ ಫುಡ್. ಯುದ್ಧದ ಎಫೆಕ್ಟ್ ನಿಂದ ಉತ್ತರ ಕನ್ನಡದ ಬಹುತೇಕ ಹಾಸ್ಟೆಲ್ಗಳಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಕಾರವಾರ ಸೇರಿ ಬಹುತೇಕ ಹಾಸ್ಟೆಲ್ನಲ್ಲಿ ಸಿಲಿಂಡರ್ ಕೊರತೆ ನಿರ್ಮಾಣ ಆಗಿದೆ. ಕಾರವಾರದಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಮಸ್ಯೆಯ ಜೊತೆಗೆ ಈಗ ಡೊಮೆಸ್ಟಿಕ್ ಸಿಲಿಂಡರ್ ಸಮಸ್ಯೆಯು ಎದುರಾಗಿರುವಂತದ್ದು. ನಾವೀಗ ಕಾರವಾರದ ಬಾಯ್ಸ್ ಹಾಸ್ಟೆಲ್ ನಲ್ಲಿದ್ದೇವೆ. ಇಲ್ಲಿ ಪ್ರತಿನಿತ್ಯ 200ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಊಟವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ದಿನಕ್ಕೆ 2 ರಿಂದ 3 ಸಿಲಿಂಡರ್ಗಳ ಬಳಕೆ ಆಗುತ್ತೆ. ಈಗ ಕೇವಲ 3 ಸಿಲಿಂಡರ್ಗಳ ದಾಸ್ತಾನು ಮಾತ್ರ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವಂತ ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಇನ್ನು 2 ದಿನಗಳ ಬಳಿಕ ನಿಲ್ಲಿಸುವ ಸಾಧ್ಯತೆ ಇದೆ ಎನ್ನುವುದು ಹಾಸ್ಟೆಲ್ ಮೇಲ್ವಿಚಾರಕರು ಹೇಳ್ತಾ ಇರುವಂತದ್ದು. ಈಗಾಗಲೇ 3 ಸಿಲಿಂಡರ್ ದಾಸ್ತಾನುಗಳು ಮಾತ್ರ ಇರುವುದರಿಂದ ಗ್ಯಾಸ್ ಏಜೆನ್ಸಿಯ ವಿತರಕರ ಬಳಿ ಚರ್ಚಿಸಲಾಗಿದೆ. ಕಾರಣಾಂತರಗಳಿಂದ ಗ್ಯಾಸ್ ದಾಸ್ತಾನು ಸಮಸ್ಯೆ ಇರುವ ಕಾರಣದಿಂದ ಸಿಲಿಂಡರ್ ವಿತರಣೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಎನ್ನುವಂತ ಒಂದು ಅಭಿಪ್ರಾಯವು ಗ್ಯಾಸ್ ವಿತರಕರು ಹೇಳಿರುವಂತದ್ದು. ಇದೇ ರೀತಿ ಮುಂದುವರೆದರೆ ಹಾಸ್ಟೆಲ್ ಮಕ್ಕಳ ಊಟಕ್ಕೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಹಾಸ್ಟೆಲ್ ಮೇಲ್ವಿಚಾರಕರ ಬಳಿ ಮಾತಾಡ್ಸೋಣ ಬನ್ನಿ. ಸರ್, ಡೊಮೆಸ್ಟಿಕ್ ಸಿಲಿಂಡರ್ ವ್ಯತ್ಯಾಸವು ಈಗ ಆಗ್ತಾ ಇರುವಂತದ್ದು. ಈ ಡೊಮೆಸ್ಟಿಕ್ ಸಿಲಿಂಡರ್ ಅಭಾವದಿಂದ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ? ಈಗ ಸರ್, ನಮಗೆ ಗ್ಯಾಸ್ ಸಪ್ಲೈ ಆದ್ರೆ ಮಾತ್ರ ಮಕ್ಕಳಿಗೆ ಮೆನು ಚಾರ್ಟ್ ಪ್ರಕಾರ ಊಟ ತಿಂಡಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಇಲ್ಲವಾದಲ್ಲಿ ಈಗ ನಮ್ಮಲ್ಲಿರ್ತಕ್ಕಂಥ ದಾಸ್ತಾನು 3 ಸಿಲಿಂಡರ್ ಮಾತ್ರ. ಆ 3 ಸಿಲಿಂಡರ್ ಆಗುವವರೆಗೆ ನಾವು ಕರೆಕ್ಟ್ ಆಗಿ ಮಕ್ಕಳಿಗೆ ಆಸ್ ಪರ್ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಮೆನು ಚಾರ್ಟ್ ಪ್ರಕಾರ ಊಟ ತಿಂಡಿಯನ್ನು ನಾವು ಪೂರೈಕೆ ಮಾಡ್ತೀವಿ ಸರ್. ಆನಂತರ ಈಗಾಗಲೇ ನಾವು 4 ದಿವಸ ಆಯ್ತು ಗ್ಯಾಸ್ ಬುಕ್ ಮಾಡಿ ಸರ್. ಇನ್ನೂವರೆಗೆ ಅದು ಬಿಲ್ಲಿಂಗ್ ಬರ್ತಾ ಇಲ್ಲ, ಆಮೇಲೆ ಗ್ಯಾಸ್ ಇದಾಗ್ತಾ ಇಲ್ಲ ಅಂತೇಳಿ ವಿತರಕರು ಹೇಳಿರುವುದರಿಂದ ಇನ್ನು 3 ದಿವಸದ ನಂತರ ನಮಗೆ ಗ್ಯಾಸ್ ಪೂರೈಕೆ ಆದ್ರೆ ಮಾತ್ರ ಮೆನು ಚಾರ್ಟ್ ಪ್ರಕಾರ ಮಕ್ಕಳಿಗೆ ಊಟ ತಿಂಡಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಇಲ್ಲವಾದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಇವಿಷ್ಟು ಹಾಸ್ಟೆಲ್ ಮೇಲ್ವಿಚಾರಕರ ಅಭಿಪ್ರಾಯವಾಗಿದೆ. ಕಾರವಾರದಲ್ಲಿ ವಾಣಿಜ್ಯ ಸಿಲಿಂಡರ್ ಜೊತೆಗೆ ಈಗ ಡೊಮೆಸ್ಟಿಕ್ ಸಿಲಿಂಡರ್ ಅಭಾವ ಕೂಡ ಸೃಷ್ಟಿಯಾಗಿದೆ. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಚಾಮರಾಜನಗರದಲ್ಲಿ ಸೌದೆಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ರೆಡಿಮೇಡ್ ಸೌದೆ ಒಲೆ ಹಾಗೂ ಸೌದೆಗೆ ಭಾರಿ ಬೇಡಿಕೆ ಉಂಟಾಗಿದೆ. ಯುದ್ಧದ ಎಫೆಕ್ಟ್ ನಿಂದ LPG ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ರೆಡಿಮೇಡ್ ಸೌದೆ ಒಲೆ ಹಾಗೂ ಸೌದೆಗೆ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಸೌದೆ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಚಾಮರಾಜನಗರದಲ್ಲಿ ಸೌದೆಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಸೌದೆಯನ್ನ ಬಳಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಈಗ ವಾಣಿಜ್ಯ ಉದ್ದೇಶಕ್ಕಾಗಿ ಕೊಡುವಂಥ ಏನು ಸಿಲಿಂಡರ್ಗಳಿದೆ ಅದು ಒಂದು 2-3 ದಿನಗಳ ಹಿಂದೆನೇ ಏಜೆನ್ಸಿಯವರು ತಿಳಿಸಿದ್ದಾರೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಸಿಲಿಂಡರ್ ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಅದು ಸಮರ್ಪಕವಾಗಿ ಪೂರೈಕೆ ಆಗ್ತಾಯಿಲ್ಲ. ಇದರಿಂದ ನಾವು ನಮ್ಮನ್ನೇ ನಂಬ್ಕೊಂಡಿರೋಂಥ ಕಾರ್ಮಿಕರುಗಳಿದ್ದಾರೆ ಹಾಗೂ ಸಾರ್ವಜನಿಕರ ವಲಯದಲ್ಲಿ ಕೂಡ ಇದು ಸೇವಾ ಕ್ಷೇತ್ರ ಆಗಿರೋದ್ರಿಂದ ನಾವು ಪರ್ಯಾಯವಾಗಿ ಸೌದೆ ಒಲೆ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಕ್ ಸ್ಟವ್ನ ಉಪಯೋಗಿಸ್ಕೊಂಡು ಈ ಸರ್ವಿಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಒಂದು ಸ್ಟವ್ಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೌದೆ ಒಲೆಗಳಿಗೆ 18,000 ಇದ್ದಿದ್ದು 25,000 ತನಕನೂ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಆಗಿದೆ. ಮತ್ತು ಸೌದೆಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ. ಆದರೂ ನಮ್ಮ ಮೆನುವಲ್ಲಿ ಎಲ್ಲ ಐಟಮು ಕೊಡೋಕ್ಕಾಗದೇ ಇರೋದ್ರಿಂದ ಒಂದು 20% ಐಟಮಲ್ಲಿ ಏನು ನಾವು ಫಿಕ್ಸ್ ಮಾಡ್ಕೋತೀವಿ ಅದನ್ನು ಮಾತ್ರ ಕೊಡೋಣ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.